ಓಕೆ, ಗುಡ್ ಮಾರ್ನಿಂಗ್. ಬೆಳಿಗ್ಗೆ 3:37 ಆಗ್ತಿದೆ. ಟೈಮ್ ನೋಡ್ಬೋದು. ಇನ್ನ ಎಲ್ಲ ಕಾಯ್ತಿದ್ದಾರೆ ಫ್ರೆಂಡ್ಸ್ ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಂಡು ರ್ಯಾಪಿಡೋ ಬುಕ್ ಮಾಡಿದ್ದೀನಿ. ಅದು ಹತ್ಬಿಟ್ಟು ಈಗ ಹೋಗೋದಷ್ಟೇ ಈಗ. ಕೊನೆಗೂ ಫ್ರೆಂಡ್ ಮನೆ ಹತ್ರ ಬಂದು ರೀಚ್ ಆಗಿದ್ದೀವಿ ಗೈಸ್. ಇನ್ನು ಕಾರು ರೀಚ್ ಆಗಿದೆ. ಇನ್ನು ಪೂಜೆ ಮಾಡಿಬಿಟ್ಟು ಜರ್ನಿ ಸ್ಟಾರ್ಟ್ ಮಾಡೋಣ. ಮತ್ತೆ ಸಿಗೋಣ ಗೈಸ್. ಮನೆ ಬರಂಗಿಲ್ಲ ಯಾರು ನಾನಾ ಎಲ್ಲಿದ್ದೀರಾ? ಆಗ್ತೇನೆ ನಿಂಬೆನೋ. ಹ್ಞೂ ಈಗಿದ್ದೀನಿ. ಅಲ್ಲ ಯಾವ ಟೈಮಾಗ ಬರೋದು ಹೇಳೋ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ವಿಡಿಯೋ ಕಾಲ್ ಮಾಡಕ್ಕಿದ್ದ. ಹಾಯ್ ಗೈಸ್, ನಮ್ದು ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಇದೊಂದು ಬ್ಲಾಗ್ ಚಾನಲ್. ಇದು ಟ್ರಿಪ್ ಸ್ಟಾರ್ಟ್ ಆಗೈತೆ. ಕೊನೆಗೂ ಹೆಂಗ್ ಮಿಥುನ್ ಮಾಡೋನೆ. ಒಳ್ಳೆ ಒಳಗ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಾಕು. ನಮ್ದು ಲೇಟ್ ಆಯ್ತು. ನಮ್ದು ಯಾವಾಗಿರೋದು ಲೇಟ್. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಟ್ರಿಪ್ ಸ್ಟಾರ್ಟ್ ಆಗ್ಬಿಟ್ಟು ಒಂದು 1 hour ಜರ್ನಿ ಆಗಿದೆ. ಇವಾಗ ಶಾರ್ಟ್ ಬ್ರೇಕ್ ಅಂತ ನಿಲ್ಸ್ಬಿಟ್ಟಿದ್ದಾರೆ. ಎಲ್ಲರೂ ಟೀ ಕಾಫಿ ಕುತ್ಕೊಂಡು ಮೂಡ್ ಫ್ರೆಶ್ ಮಾಡ್ಕೊಂಡು ನಿದ್ದೆ ಎಲ್ಲ ಬರ್ತಿತ್ತು. ಇವಾಗಿನ್ನ ಬೇರೆ ಆಗಿದೆ. ಚೆನ್ನಾಗೆಲ್ಲ ವ್ಯೂ ಸಿಗುತ್ತೆ, ಸನ್ರೈಸ್ ಎಲ್ಲ ನೋಡೋಕ್ ಸಿಗುತ್ತೆ. ನಿಮ್ಗೆ ಜಾಯ್ನ್ ಆಗಿ ಮುಂದೆ ಏನಾಗುತ್ತೆ ನೋಡೋಣ. ಲೇಟ್ ಆಗಿ ಇವನಿಂದಾನೆ ಲೇಟ್ ಆಗಿದ್ದು. ಬಂದಿ ಅದಕ್ಕೆ ಏನ್ ಲೇಟ್ ಅನ್ನೋದ. ಏನ್ ಮಾಡ್ದ ನಂಗ್ ಗೊತ್ತಾ? ಎಲ್ಲ 2 o'clock ಎದ್ಬಿಟ್ಟು ಸ್ನಾನ ಮಾಡ್ಕೋತೀನಿ ಅಂದ. ಇವಾಗ ಮಾಡೋ ಟ್ರಿಪ್ ಆರ್ಗನೈಸರ್ ಅವ್ನ್ ಕ್ಯಾಶಿಯರ್. ಗೈಸ್ ಇವನೇ ಕುಡಿತಿಲ್ಲ ನೋಡಿ. ಇರಿಟೇಷನ್ ಕಣ್ರಿ. ಸೊ ಈಗ ನೀವು ನೋಡ್ಬೋದು ಗೈಸ್, ಇದು ಬೆಳಿಗ್ಗೆ 7 o'clock ಆಗ್ತಿರೋದು. ಸೊ 7 o'clockಗೆ ಇಷ್ಟು ಮಳೆ ಬರ್ತಿದೆ. ಮತ್ತು ಈಗ 4ನೇ ಟೋಲಲ್ಲ, ಫೋನ್ ಆಚೆ ಇಡೋಕ್ಕಾಗ್ತಿಲ್ಲ ಗೈಸ್, ಅಷ್ಟು ಮಳೆ ಬರ್ತಿದೆ. ಸೊ ಅವನು ನಮ್ಮ ಹುಡುಗ ನೋಡಿ ಫೋನಲ್ಲಿ ಮ್ಯೂಸಿಕ್ ಹುಡುಗೋದಕ್ಕೆ ಇಷ್ಟು ಕಷ್ಟಪಡ್ತವನೆ. ಗೈಸ್ ಅಲ್ಲಿ ನೋಡಿ ವಿಡಿಯೋ ಶೂಟಿಂಗ್ ನೋಡಿ. 11 ಫುಲ್ಲು ಸೀನ್ ಅರ್ಜೆಂಟ್ ಆಗ್ಬಿಟ್ಟೈತೆ. ಮೇನ್ ರೋಡ್ ಓಡ್ತವನೆ. ಸೊ ಫಸ್ಟ್ ಪೆಟ್ರೋಲ್ ಹಾಕ್ಸ್ಕೊಂಡ್ವಿ. ನೆಕ್ಸ್ಟ್ ಈಗ CNG ಹಾಕ್ಸ್ತವ್ರೆ ಅಂಕಲ್. 2 ಹಾಕ್ಸೋದಕ್ಕೆ ಪ್ಲ್ಯಾನು, CNG ಪೆಟ್ರೋಲ್ ಎಲ್ಲ. ಸೈಕಿದೆ ವೆದರ್. ಒಂದೊಂದು ಟೈಮು ಒಂದೊಂದು ವೆದರು. ಫಸ್ಟು ಮಳೆ ಬಂತು, ಫಸ್ಟು ಬಿಸಿಲು ಇದ್ದಿದ್ದು. ನೆಕ್ಸ್ಟು ಮಳೆ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ದಿನ ತಿರ್ಗಾ ಕ್ಲೌಡಿ. ಅಂಕಲಲ್ಲಿ ಹಾಕ್ಸ್ಕೊಂಬರ್ಲಿ, ಬಂದಂಗ ಮೇಲೆ ಹತ್ತಾನ ಗಾಡಿಯಲ್ಲಿ. ಪುಕೆಟ್ ಬಂದು ರೀಚ್ ಆಗಿದ್ದೀವಿ. ಬೆಳಿಗ್ಗೆ 4:20ಗೆ ಬಿಟ್ಟಿದ್ದು. 10 o'clock ಮೇಲೆ ಆಗುತ್ತೆ ಅನ್ಕೊಂಡ್ವಿ. ಆದರೆ ಡ್ರೈವರ್ಸ್ ಹಚ್ಕೊಂಡು ಬಂದ್ಬಿಟ್ರು. 4.5 hours ಬಂದು ರೀಚ್ ಆಗಿದ್ದೀವಿ. ಟ್ರಿಪ್ ಆರ್ಗನೈಸರ್ ನೋಡಿ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಇಲ್ಲಿಂದ ಸೈಕ್ ಆಗಿದೆ. ಏನಂತೀರಾ?
ಹತ್ರ ಹೋಗಿ ಹಿಡಿಯೋಣ ಬನ್ನಿ. ತುಂಬ ರಶ್ ಅಂದರೆ ರಶ್ ಇದೆ. ಸ್ಪೆಷಲ್ ಟಿಕೆಟ್ ಇದ್ದರೆ ಸ್ಪೆಷಲ್ ಟಿಕೆಟಲ್ಲಿ ಹತ್ಬಿಡೋದು. ಇಷ್ಟೊತ್ತಲ್ಲಿ ನಮ್ಮ ಟ್ರಿಪ್ಪಲ್ಲಿ ಒಬ್ಬ ಇರಬೇಕಾಗಿತ್ತು, ಒಬ್ಬ ಬಂದಿಲ್ಲ. ಲಾಸ್ಟ್ ಮೊಮೆಂಟಲ್ಲಿ ಟ್ರಿಪ್ ಕ್ಯಾನ್ಸಲ್ ಮಾಡ್ದ. ಅಂಥ ಒಂದು ಫ್ರೆಂಡ್ಸ್ನ ನಿಮ್ಗೆ ಕಮೆಂಟ್ ಸೆಕ್ಷನಲ್ಲಿ ಟ್ಯಾಗ್ ಮಾಡಿ. ನಾವು ಪಂಚಾಯದಲ್ಲಿ ಬರಬೇಕಾಗಿತ್ತಲ್ಲೋ. ಇವ್ರಾದ್ರೂ ಇವ್ರಾದ್ರೂ ನೋಡಿ ಫಾರ್ಮಲ್ಸ್ ಟೈಪ್ ಆದ್ರೆ ಕಾಣಿಸುತ್ತೆ. ನನ್ನ ಬ್ಯಾಗಿ ಪ್ಯಾಂಟಿಗೆ ಬನಿಯನಲ್ಲಿ ಬರ್ತಿದ್ದೀನಿ. ಹಾಂ, ಸ್ನಾನ ಮಾಡಿ ಬಂದವನೇ. ಹುಡುಗರು ರೀಚ್ ಆಗ್ತಿದ್ವಿ. ಪ್ರಸಾದ ಕೌಂಟರ್ ರಾಂಗ್ ರೂಟ್ ಆಯಿತು. ಊಟ ಗೊತ್ತಿಲ್ಲ, ಎಲ್ಲ ಹೋಯ್ತಾರೆ ಅಂತ ಹೋಗ್ತಿದ್ದೀವಿ. ಪ್ರಸಾದ ಕೌಂಟರ್ ಹತ್ರ ಮಾತ್ರ ಬಂದಿದ್ದೀವಿ ಗುರು. ಈ ಕರೆಕ್ಟ್ ಅಲ್ಲೋ ಹೋಗ್ತಿರೋದು? ಓ, ಅನ್ನದಾನದ ಇದು, ಅನ್ನದಾನದಿದ್ದು. ದರ್ಶನ ಆಯಿತು ಗೈಸ್, ಚೆನ್ನಾಗಿ ದರ್ಶನ ಆಯಿತು. ಈಗೆಲ್ಲ ಆಚೆ ಬಂದಿದ್ದೀವಿ. ಹಾಂ, ನೆಕ್ಸ್ಟು ಬೇರೆ ಇದೆ ಅಂತೀವಿ ನೋಡಿ. ಸ್ಪೆಷಲ್ ಎಂಟ್ರಿ ಟಿಕೆಟ್ ತೊಗೊಂಬಿಡಿ, ಬೇಗ ಆಗುತ್ತೆ. 100 ರೂಪೀಸು. ಸೇವಾ ಕೌಂಟರ್ ಅಂತ ಮಾಡ್ತಾರೆ. ಸೇವಾ ಕೌಂಟರ್ ತುಂಬ ಜಾಗ ಹತ್ರ ಆ ಕಡೆ ಈ ಕಡೆ ಅಂತ ಆಟಾಡಿಸ್ತಾರೆ. ಸೇವಾ ಕೌಂಟರ್ಗೆ ಹೋಗಿ ಟಿಕೆಟ್ ತೊಗೊಳ್ಳಿ. ದರ್ಶನ ಮುಗಿಸ್ಕೊಂಡು ಬಂದಿದ್ದಾರೆ. ಸೇವಾ ಕೌಂಟರು ಈ ಕೌಂಟರಲ್ಲಿ ಕೇಳಿ ಕೊಡ್ತಾರೆ ಟಿಕೆಟು. ಹಾಂ, ಬೇಗ ಆಗುತ್ತೆ. 5 ನಿಮಿಷ 2 ನಿಮಿಷ ಕೆಲಸ ಅಷ್ಟೇ. ನೆಕ್ಸ್ಟು ಪ್ರಸಾದನೂ ಇಸ್ಕೊಂಡೆ. 100 ರೂಪೀಸ್ ಒಂದು ಸೆಟ್ಟು. ಏನಾಯಿತು ನೆಕ್ಸ್ಟು ಮಡಿಕೇರಿ ಕಡೆ ಹೋಗೋದಷ್ಟೇ. ಜರ್ನಿ ಬಿಸ್ಲೇಘಾಟ್ ಕಡೆಯಿಂದ ಸ್ಟಾರ್ಟ್ ಆಗಿ ಇನ್ನು ಮೂರು ಫಾಲ್ಸ್ ಇದೆ ಅನ್ಸುತ್ತೆ. ಆ 3 ಫಾಲ್ಸ್ನ ಕಂಪ್ಲೀಟ್ ಮಾಡಬೇಕು. ಮತ್ತು ಆ ಜರ್ನಿ ಹೆಂಗೆ ಮುಂದೆ ಹೋಗುತ್ತೆ ಅಂತ ಕಂಪ್ಲೀಟ್ ನೋಡ್ಬೇಕಂದ್ರೆ ನೆಕ್ಸ್ಟ್ ವಿಡಿಯೋ ನೋಡಿ. ತುಳ್ದಾಲೋ ಕಾರ್ ಒಳಗಡೆ ಕಾಲ್ ಕಟ್ ಮಾಡ್ಬಿಟ್ಟು ಬಾ ನೀನು. ಅಲ್ಲಿ ತುಳ್ದಾಲೋ ಅವನು. ಹಂಗೆ ಮಾತಾಡು, ಕಂಟಿನ್ಯೂ. ದರ್ಶನ ಏನೋ ಈಸಿಯಾಗಿ ಆಯಿತು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಬಟ್ ಲೈನಲ್ಲಿ ನಿಂತ್ಕೋಬೇಕು, ನಿಮಗೆ ಈಸಿಯಾಗಿ ಎಂಟ್ರಿ ಆಗಬೇಕು ಅಂತ. ಬ್ರೇಕ್ಫಾಸ್ಟ್ ಮಾಡೋಕ್ಕೆ ನೀವು ಮೈಸೂರು ಕೆಫೆಗೆ ಬಂದಿದ್ದೀವಿ. ಸೊ ಏನೇನು ತಿಂತೀವಿ ಅಂತ ತೋರಿಸ್ತೀನಿ. ಓಕೆ ಗಾಯ್ಸ್, ಬ್ರೇಕ್ಫಾಸ್ಟ್ ಆಯಿತು. ಟಿಫನ್ನು ಮೈಸೂರು ಕೆಫೆಯಲ್ಲಿ ಆಗಿದ್ದು. ಏನೇ ಐಟಮ್ ತೊಗೊಳ್ಳಿ 80 ರೂಪೀಸ್ ಅಷ್ಟೇ. ಪ್ರಮೋಷನ್ ಮಾಡು ಹೋಟ್ಲಿಗೆ. ಆದರೆ ಅಷ್ಟು ಬರ್ತಿಲ್ಲ. ಓಕೆ ಆದರೆ ಹೊಟ್ಟೆ ಸಿದ್ದಿದೆ, ತಿನ್ಬೇಕಾಗಿದ್ದು ತಿಂತಿದ್ದೀನಿ ಅಷ್ಟೇ. ಅಂದರೆ ಅನ್ನ ನೋಡಿ, ಅನ್ನ ಸ್ಪೆಷಲ್ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕ್ಲೈಮೇಟ್ ಹೆಂಗಂದ್ರೆ ಒಂದೊಂದು ಟೈಮ್ ಒಂದೊಂದು ಕ್ಲೈಮೇಟು. ಒಂದೊಂದು ಸೀಸನ್ನು ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಬನ್ನಿ ಅಂತೀನಿ. ಈ ಟೈಮಲ್ಲಿ ವಿಸಿಟ್ ಮಾಡಲೇಬೇಕು. ಮಾನ್ಸೂನಲ್ಲಿ ವಿಸಿಟ್ ಮಾಡಿ. ಓಕೆ, ಈಗ ನೆಕ್ಸ್ಟು ಮಲಳಿ ಫಾಲ್ಸ್ ಅಲ್ಲೋ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಹಾಂ, ನೆಕ್ಸ್ಟ್ ಮಲಳಿ ಫಾಲ್ಸ್ಗಳು ಸಿಗೋಣ ಹೋಗಿ. ಎಲ್ಲ ಕಾರಲ್ಲಿ ಹತ್ಕೊಂಡಿದ್ದಾವೆ, ಬಟ್ಟೆ ಚೇಂಜ್ ಮಾಡುತ್ತೆ. ಹೊಡಿತಿದೆ ಈಗ. ನಡೆಯಕ್ಕೆ ಬಿಟ್ಟವ್ರೆ. ಅದು ಇನ್ನೊಂದ್ಸತಿ CN ಸ್ಟಾಪಲ್ಲಿ ನಿಲ್ಸವ್ರೆ. ನೋಡೋಣ ಗೈಸ್. ಈಗ ಕುಕ್ಕೆ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.